ನೀನ್ ಇವತ್ತು ಕೆಲಸ ಮಾಡ್ತಿದ್ಯಲ್ಲ, ಅವನು ಕೂಡ ಒಂದ್ ಟೈಮಲ್ಲಿ ರಿಸ್ಕ್ ತಗೊಂಡಿದ್ದಾನೆ. ಅದಕ್ಕೋಸ್ಕರನೇ ನೀನ್ ಅವನಿಗೆ ಕೆಲಸ ಮಾಡ್ತಿದ್ಯಾ. ಈ ಒಂದು ಥಿಂಗ್ ಇಂದ ನಮ್ಮಂತವ್ರು ಎಷ್ಟೋ ಜನ ವಿ ಆರ್ ನಾಟ್ ವಿನ್ನಿಂಗ್ ಇನ್ ದಿಸ್ ಲೈಫ್. ಸೊ ಇವತ್ತು ನಾವು ಕಂಫರ್ಟ್ ಝೋನ್ ಬಗ್ಗೆ ಮಾತಾಡ್ತೀವಿ. ಅಫ್ಕೋರ್ಸ್ ನಿಮಗೆ ಕಂಫರ್ಟ್ ಝೋನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕಂಫರ್ಟ್ ಝೋನ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಯಾಕಂದ್ರೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 7 ಆಫ್ 365 ಡೇಸ್ ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್ ಚಾಟ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಸೊ ನೋಡ್ತಾ ನಾವು ಆಲ್ರೆಡಿ ಡೇ 7 ಅಲ್ಲಿ ಇದೀವಿ. ಅಂಡ್ ನೆನ್ನೆ ವಿಡಿಯೋಗೆ ತುಂಬಾನೇ ಜನ ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸೀರೀಸ್ ನೋಡಿಲ್ಲ, ಕಂಪ್ಲೀಟ್ ಆಗಿ ಸೀರೀಸ್ ನೋಡಿ. ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ಇಲ್ಲೇ ಕೆಳಗೆ ಬರ್ತಾ ಇರ್ಬೋದು. 365 ಡೇಸ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋಸ್ ಅದ್ರಲ್ಲಿ ಅಪ್ಲೋಡ್ ಆಗಿರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ. ಯಾವ್ದಾದ್ರು ನೀವು ಮಿಸ್ ಮಾಡ್ಕೊಂಡಿದ್ರೆ ಗೋ ಡೂ ವಾಚ್ ಆಯ್ತಾ. ಇವತ್ತಿನ ಸೀರೀಸ್ ಅಲ್ಲಿ ಡೇ 7 ಅಲ್ಲಿ ಇಟ್ಸ್ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಥಿಂಗ್ ಇಂದ ನಮ್ಮಂತವ್ರು ಎಷ್ಟೋ ಜನ ವಿ ಆರ್ ನಾಟ್ ವಿನ್ನಿಂಗ್ ಇನ್ ದಿಸ್ ಲೈಫ್, ಸ್ಪೆಷಲಿ ಈ ಒನ್ ಮೇನ್ ಥಿಂಗ್ ಇಂದ. ಸೊ ಅದೇ ಕಂಫರ್ಟ್ ಝೋನ್. ಅಂಡ್ ಕಂಫರ್ಟ್ ಝೋನ್ ಈಸ್ ರಿಯಲಿ ಡೇಂಜರಸ್ ಮಗ. ಹೂಎವರ್ ಈಸ್ ವಾಚಿಂಗ್, ಕಂಫರ್ಟ್ ಝೋನ್ ವಿಲ್ ಕಿಲ್ ಯೋರ್ ಡ್ರೀಮ್ಸ್. ಸೊ ಇವತ್ತು ನಾವು ಕಂಫರ್ಟ್ ಝೋನ್ ಬಗ್ಗೆ ಮಾತಾಡ್ತೀವಿ. ಅಫ್ಕೋರ್ಸ್ ನಿಮಗೆ ಕಂಫರ್ಟ್ ಝೋನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕಂಫರ್ಟ್ ಝೋನ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಯಾಕಂದ್ರೆ ಅಫ್ಕೋರ್ಸ್ ಎಲ್ಲರೂ ಸ್ಟ್ರಗಲ್ ಅಲ್ಲಿ ಇದ್ದಾರೆ, ಎಲ್ಲರೂ ಹಾರ್ಡ್ ವರ್ಕ್ ಆಗ್ತಿದ್ದಾರೆ, ಎಲ್ಲರೂ ಎಫರ್ಟ್ಸ್ ಆಗ್ತಾ ಇದ್ದಾರೆ. ಅಂಡ್ ಇವೆಂಚುಯಲಿ ವೆನ್ ಎವ್ರಿಥಿಂಗ್ ಗೋಸ್ ಗುಡ್, ಒಬ್ಬ ವ್ಯಕ್ತಿ ಜೀವನದಲ್ಲಿ ಹಿ ಸ್ಟಾರ್ಟ್ಸ್ ಗ್ರೋಯಿಂಗ್. ಅಂಡ್ ವೆನ್ ಹಿ ಸ್ಟಾರ್ಟ್ಸ್ ಗ್ರೋಯಿಂಗ್ ಇನ್ ಲೈಫ್, ಹಿ ಥಿಂಕ್ಸ್ ದಟ್ ಓಕೆ, ಎಷ್ಟು ಸಾಕು, ನಾನು ಫುಲ್ ಕಂಫರ್ಟೇಬಲ್ ಅಲ್ಲಿ ಇದ್ದೀನಿ, ಇಷ್ಟು ನನ್ನ ಜೀವನದಲ್ಲಿ ಸಾಕು ಅಂತ. ಜಾಸ್ತಿ ಆಸೆ ಪಡೋದು ತಪ್ಪಲ್ಲ, ಕನ್ಸ್ಗಳನ್ನ ನೋಡೋದು ನೀವು ನಿಲ್ಲಿಸ್ಬಿಡ್ತೀರಲ್ಲ, ನೀವು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ ಅಂತ, ಅದು ತಪ್ಪು. ಸೊ ಕಂಫರ್ಟ್ ಝೋನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪೀಪಲ್ ವಿಲ್ ಗೆಟ್ ರಿಯಲಿ ಕಂಫರ್ಟೇಬಲ್ ಅಂಡ್ ದೇ ವಿಲ್ ಫಾರ್ಗೆಟ್ ದಟ್ ಇದಕ್ಕಿಂತ ಮೇಲೆ ಬೇರೊಂದುಂಟು ಅಂತ ದೇ ವಿಲ್ ಫಾರ್ಗೆಟ್. ಕಂಫರ್ಟ್ ಝೋನ್ ಈಸ್ ರಿಯಲಿ ಬ್ಯಾಡ್ ಥಿಂಗ್. ಯಾಕಂದ್ರೆ ನನಗೆ ಕಂಫರ್ಟ್ ಝೋನ್ ಹಿಟ್ ಆದಾಗ್ಲೇ I started to know that ಇದ್ರ ಹಿಂದೆನೂ ಒಂದು ಬೇರೆ ಲೋಕ ಉಂಟು ಅಂತ. When I was in Gulf, when I was working a really good corporate job, getting a really good salary, I was happy. I was really comfortable. ನಾನು ಒಂದೇ ಜಾಬ್ ಅಲ್ಲಿ 3 ವರ್ಷ ಕೂಡ ಇದ್ದೆ. And since when I lost the job, I realized, ಮಗ, this was a trap. ಈ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ, let me be really honest, they pay you just to not focus on your dreams because you get comfortable ಮಗ. Of course ಕಾರ್ಪೊರೇಟ್ ಜಾಬ್ ಮಾಡೋದು ತಪ್ಪಲ್ಲ, ಆದ್ರೆ ಜೀವನ ಪೂರ್ತಿ ಕಾರ್ಪೊರೇಟ್ ಜಾಬ್ ಮಾಡೋದು ದೊಡ್ಡ ತಪ್ಪು. ಬಿಕಾಸ್ ಯು ವಿಲ್ ಬಿ ಸ್ಟಕ್ ದೇರ್ ಫಾರ್ ಎವರ್ ಮಗ. ಮರುಭೂಮಿಯಲ್ಲಿ ಆ ಕ್ವಿಕ್ ಸ್ಯಾಂಡ್ ಇರುತ್ತಲ್ಲ, ಸೊ ಅದ್ ಹೆಂಗೆ ಅಂದ್ರೆ ಅದು ಫಾಸ್ಟ್ ಆಗಿ ಎಳ್ಕೊಳ್ಳಲ್ಲ ನಿಮಗೆ ಅದ್ರೊಳಗೆ. ಅದು ನೀವು ಜಸ್ಟ್ ಒಂದು ಕಾಲಿಡುವಾಗ ಅದು ಈಸಿಯಾಗಿ ಹೇಳ್ಕೊಳ್ಳುತ್ತೆ. ನೀವು ಯಾವಾಗ ಪ್ರೆಷರ್ ಜಾಸ್ತಿ ಆಗ್ತಿರೋ, ಯಾವಾಗ ನಿಮ್ಮ ಬಾಡಿಗೆ ಪ್ರೆಷರ್ ಜಾಸ್ತಿ ಆಗ್ತಿರೋ, ಆಗ ಅದು ಇನ್ನೂ ಫಾಸ್ಟ್ ಆಗಿ ಹೇಳ್ಕೊಬಿಡುತ್ತೆ ಒಳಗೆ. ಸೊ ನನ್ನ ಪ್ರಕಾರ ನಮ್ಮ ಜೀವನನು ಕ್ವಿಕ್ ಸ್ಯಾಂಡು ಎರಡೂ ಒಂದೇನೆ. ಲೈಕ್ ಕಂಫರ್ಟ್ ಝೋನು ಕ್ವಿಕ್ ಸ್ಯಾಂಡ್ ಎರಡೂ ಒಂದೇನೆ. ನೀವು ಯಾವಾಗ ಮೈಂಡ್ ಸೆಟ್ ಪ್ರೆಷರ್ ಆಗ್ತೀರಾ, ಓಕೆ ನಾನೇನಾದ್ರು ಮಾಡಬೇಕು, ಹೇಗಾದ್ರೂ ಮಾಡಬೇಕು ಅಂದಾಗ ನಿಮಗೆ ಈ ಕಂಫರ್ಟ್ ಝೋನ್ ಇನ್ನೂ ಒಳಗೆ ಹೇಳ್ಕೊಳ್ಳುತ್ತೆ. ಯಾಕೆ ನಾನು ದೊಡ್ಡ ಕನ್ಸುಗಳನ್ನ ನೋಡಬೇಕು, ನೀನೀಗ ಚೆನ್ನಾಗಿದೆಯಲ್ಲ, ಎಲ್ಲ ಸೆಟಲ್ ಆಗಿದ್ಯಾ, ಒಳ್ಳೆ ಸ್ಯಾಲ್ರಿ ಬರ್ತಾ ಉಂಟು, ಯಾಕೆ ರಿಸ್ಕ್ ತಗೋತೀಯಾ ಸುಮ್ಮನೆ ಜೀವನದಲ್ಲಿ ಅಂತ. ಲೆಟ್ ಮಿ ಬಿ ಆನೆಸ್ಟ್ ಮಗ, ದ ಹಿಸ್ಟ್ರಿ ಓನ್ಲಿ ರಿಮೆಂಬರ್ಸ್ ದ ರಿಸ್ಕ್ ಟೇಕರ್ಸ್ ಮಗ. ನೀನ್ ಇವತ್ತು ಕೆಲಸ ಮಾಡ್ತಿದ್ಯಲ್ಲ, ಅವನು ಕೂಡ ಒಂದ್ ಟೈಮಲ್ಲಿ ರಿಸ್ಕ್ ತಗೊಂಡಿದ್ದಾನೆ. ಅದಕ್ಕೋಸ್ಕರನೇ ನೀನ್ ಅವನಿಗೆ ಕೆಲಸ ಮಾಡ್ತಿದ್ಯಾ. ಅವನು ರಿಸ್ಕ್ ತಗೋತಿದ್ದಿಲ್ಲ ಅಂದ್ರೆ ಅವನು ಯಾರ್ದಾದ್ರೂ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ. ಫಾರ್ ಆಲ್ ದ ಪೀಪಲ್ ಹೂ ಆರ್ ವಾಚಿಂಗ್, ಇಫ್ ಯು ಹ್ಯಾವ್ ಡ್ರೀಮ್ಸ್ ಮಗ, ಯು ಕಾಂಟ್ ಬಿ ಸೋ ನಾರ್ಮಲ್ ಮಗ. ಇಫ್ ಯು ಹ್ಯಾವ್ ಡ್ರೀಮ್ಸ್, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್ ಮಗ. ಯು ಕಾಂಟ್ ಸ್ಟೇ ಇನ್ ದ ಕಂಫರ್ಟ್ ಝೋನ್ ಫಾರ್ ಎವರ್. ಯಾಕಂದ್ರೆ ಈಗ ಕಂಫರ್ಟ್ ಝೋನ್ ಅಲ್ಲಿ ಯು ಮೈಟ್ ಬಿ ಹ್ಯಾಪಿ ಮಗ, ಬಟ್ ಒನ್ ಫೈನ್ ಡೇ ಯು ವಿಲ್ ರಿಯಲೈಸ್ ದಟ್ ಯು ಹ್ಯಾಡ್ ಅ ಲಾಟ್ ಆಫ್ ಪೊಟೆನ್ಷಿಯಲ್. ಇನ್ ಕಂಫರ್ಟ್ ಝೋನ್ ಕಿಂತ ಆಚೆ ನೀನ್ ಹೊರಗೆ ಬರಬೇಕಿತ್ತು, ಅಂಡ್ ಯು ಹ್ಯಾಡ್ ಅ ಗುಡ್ ಪೊಟೆನ್ಷಿಯಲ್ ಟು ಮೇಕ್ ಥಿಂಗ್ಸ್ ವರ್ಕ್ ಅಂತ ನಿನಗೆ ಅರ್ಥ ಆಗುತ್ತಲ್ಲ. ಅದು ನಿನಗೆ ಏಜ್ ಇರುವಾಗಲೇ ಅರ್ಥ ಆದ್ರೆ ಓಕೆ, ಯು ಹ್ಯಾವ್ ಸ್ಟಿಲ್ ಟೈಮ್ ಅಂಡ್ ಯು ಕ್ಯಾನ್ ವರ್ಕ್ ಫಾರ್ ಇಟ್. ಏನಾದ್ರೂ ಏಜ್ ಕಳೆದೋಗ್ಬಿಟ್ಟು ನಿಮಗೆ ರಿಯಲೈಸೇಷನ್ ಆದ್ರೆ ಮಗ, the regret will hit you really bad maga. Trust me on this when I say comfort zone will kill your dreams. Comfort zone will make you a weak person. Comfort zone will not let you think out of the box maga. Comfort zone will make you one in the crowd. You will always stay one in the crowd. People love comfort zone maga. People don't like to take the risk.
People don't like to work on their dreams. People think that life is easy. People think that ಒಂದ್ ತಿಂಗಳು ಕೆಲಸ ಮಾಡಿ 31st ಸ್ಯಾಲ್ರಿ ಬರುತ್ತೆ, ಅದಾದ್ಮೇಲೆ EMIs, ಸೆಟ್ಲ್ಮೆಂಟ್ಸ್, ಮನೆ ರೆಂಟು, ಕರೆಂಟ್ ಬಿಲ್ಲು, ಗ್ರೋಸರೀಸ್, ಮನೆಗೆ ಕಳ್ಸೋದು, ಅದ್ ಕಳ್ಸ್ಬಿಟ್ಟು ದೇ ಆರ್ ಹ್ಯಾಪಿ, ದೇ ಆರ್ ಕಂಫರ್ಟೇಬಲ್ ಇನ್ ಲೈಫ್ ಅಂತ. ನೋ, ದೇ ಆರ್ ಜಸ್ಟ್ ಮೇಕಿಂಗ್ ಯು ಗೆಟ್ ಇನ್ ಸೈಡ್ ದ ಟ್ರ್ಯಾಪ್ ಮಗ. ದಟ್ಸ್ ನಾಟ್ ದ ಲೈಫ್ ಯು ವಿಶ್ಡ್ ಫಾರ್ ಮಗ. ನಾವು ತುಂಬಾ ಜೀವನದಲ್ಲಿ ಸಾಧನೆ ಎಲ್ಲ ಮಾಡಕ್ ಬಾಕಿ ಉಂಟು, ನಾವು ತುಂಬಾ ಕಾಸು ಮಾಡಕ್ಕೆಲ್ಲ ಬಾಕಿ ಉಂಟು. ಯು ಗಾಟ್ ಟೇಕ್ ದಟ್ ಒನ್ ರಿಸ್ಕ್. Step out from that comfort zone. Think big. Make sure you work on your dreams. Make sure you write your dreams down. Make sure you give a life to that dream. Nobody in this life made history in comfort zone. ಯಾರಿದ್ದಾರೆ ಮಗ? ಯಾರಾದ್ರೂ ಹಿಸ್ಟ್ರಿನ ಬರ್ದಿದಾರ ಮಗ ಅವರು ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಟ್ಟು? Everyone took a risk. Everyone took something in this life. Everyone faced challenges. No, there is no single person who did great things when they were in the comfort zone. Comfort zone will kill your dreams. Comfort zone ನಿಮಗೆ ಒಳ್ಳೆ ಫೀಲಿಂಗ್ ಕೊಡುತ್ತೆ. It will treat you like a king maga, but the reality, you are still a slave. You got to think like a leader and step out. Don't be one in the crowd. Make your dreams work. Take that one risk. Get out of your comfort zone maga. ಈ ಕಂಫರ್ಟ್ ಝೋನ್ ಅಂಡ್ ಗ್ರೋತ್ ನೆವರ್ ಸ್ಟೇಸ್ ಟುಗೆದರ್ ಮಗ. ನೀನ್ ಕಂಫರ್ಟ್ ಆಗಿದ್ರೆ ನಿನ್ ಜೀವನದಲ್ಲಿ ಗ್ರೋತ್ ಇರಲ್ಲ. ಇಟ್ಸ್ 100% ಟ್ರೂ. If you want growth in life, you should step out from the comfort zone. You have to live for something. You have to think out of the box. You have to be the one out of the box. Remember, ನೀವು ಇವತ್ತು ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನೆನ್ಪಿರ್ಲಿ ಮಗ, ಲೈಫ್ isn't easy. ಒಂದಿನ you will realize, ನನಗೆ ರಿಯಲೈಸ್ ಆಗಿದ್ದಕ್ಕಿನ I took the biggest decision in my life and I'm sitting here. I know this is hard. I have a lot of question in my minds. But all I know is ನನ್ನ ಪೊಟೆನ್ಷಿಯಲ್, ನನ್ನ ಹಾರ್ಡ್ ವರ್ಕ್, ನನ್ನ ಶ್ರಮ ನನ್ನ ಕೈ ಬಿಡಲ್ಲ. ನಾನು ಜೀವನದಲ್ಲಿ ಏನಾದರೂ ಮಾಡೇ ಮಾಡ್ತೀನಿ. ದಿಸ್ ಇಸ್ ನಾಟ್ ಓವರ್ ಕಾನ್ಫಿಡೆನ್ಸ್ ಮಗ. ದಿಸ್ ಇಸ್ ದ ಬಿಲೀಫ್ ಐ ಹ್ಯಾವ್ ಇನ್ ಮೈ ಸೆಲ್ಫ್. ದಿಸ್ ಇಸ್ ದ ಫೇತ್ ಐ ಹ್ಯಾವ್ ಇನ್ ಮೈ ಸೆಲ್ಫ್. ಸೊ ರಿಮೆಂಬರ್ ಮಗ, ಕಂಫರ್ಟ್ ವಿಲ್ ಕಿಲ್ ಯೋರ್ ಡ್ರೀಮ್ಸ್ ಆ್ಯಂಡ್ ಕಂಫರ್ಟ್ ಝೋನ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ಇನ್ ಲೈಫ್. ನಿಮ್ಮ ಎಕ್ಸ್ಗಿಂತ ಡೇಂಜರಸ್, ಟು ಬಿ ಆನೆಸ್ಟ್. ಸೊ ಇದು ಹೇಳ್ತಾ ಇವತ್ತಿನ ಸೆಲ್ಫ್ ಗ್ರೋತ್ ಸೀರೀಸ್ ಡೇ 7ನ ಎಪಿಸೋಡ್ ನಾನು ಎಂಡ್ ಮಾಡ್ತೀನಿ. ನಾಳೆ ಹೊಸ ಎಪಿಸೋಡ್ ಜೊತೆಗೆ ಬರ್ತೀನಿ. ರಿಮೆಂಬರ್, ವಿ ಜಸ್ಟ್ ಹ್ಯಾವ್ ಒನ್ ಲೈಫ್ ಆ್ಯಂಡ್ 365 days ಕ್ಯಾನ್ ಚೇಂಜ್ ಅ ಲಾಟ್.